ನನ್ನ ಹೆಸರು ಸಂತೋಷ್ ಕುಮಾರ್ ಹೆಚ್ಚನ್ ಅಂತೇಳಿ ಈ ಉದ್ಯಮಿ ಮತ್ತು ಸಹಕಾರ ಸಂಘದ ಮುಖ್ಯ ಪ್ರವಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ಒಂದು ಸಹಕಾರ ಸಂಘ ಕರ್ನಾಟಕ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸ್ತಾ ಇದೆ. ಈ ಒಂದು ಸಹಕಾರ ಸಂಘ ಒಂದು ಸ್ವಯಂ ಉದ್ಯೋಗಿಗಳು ಮತ್ತು MSME ಸೆಕ್ಟರ್ನಲ್ಲಿ ವರ್ಕ್ ಮಾಡ್ತಾ ಇರೋವಂಥ ಮ್ಯಾನುಫ್ಯಾಕ್ಚರರ್ ಆಗಿರಲಿ, ಟ್ರೇಡರ್ಸ್ ಆಗಿರಲಿ, ಸರ್ವಿಸ್ ಪ್ರೊವೈಡರ್ ಆಗಿರಲಿ, ಯಾರಾದರೂ ಕೂಡ ನಮ್ಮ ಸಹಕಾರ ಸಂಘದಲ್ಲಿ ಮೆಂಬರ್ ಆಗ್ಬೋದಾಗುತ್ತೆ. ಮತ್ತು ಫ್ರೀಲ್ಯಾನ್ಸರ್ಸ್ ಮತ್ತು ಯಾರು ಉದ್ಯಮಗಳನ್ನ ಶುರು ಮಾಡಬೇಕು ಅಂತ ಇರ್ತಾರೆ ಅವರು ಕೂಡ ಇದರಲ್ಲಿ ಸಂಘದಲ್ಲಿ ಮೆಂಬರ್ ಆಗ್ಬೋದಾಗುತ್ತೆ. ಇದು ಒಂದು ಮುಖ್ಯ ಉದ್ದೇಶ ಬಂದು ನಮ್ಮ ಸಹಕಾರ ಸಂಘದಲ್ಲಿ ಸ್ವಯಂ ಉದ್ಯೋಗ ಮತ್ತು MSME ಸೆಕ್ಟರ್ನಲ್ಲಿ ಯಾರ್ಯಾರೆಲ್ಲ ಇರ್ತಾರೆ ಆ ಉದ್ಯಮಗಳಿಗೆ ಪ್ರೋತ್ಸಾಹ ನೀಡೋದೊಂದು ಉದ್ದೇಶ ಆಗಿದೆ. ಜೊತೆಯಲ್ಲಿ ಈ ಬ್ಯಾಂಕಿಂಗ್ ಸೆಕ್ಟರ್ಸಲ್ಲಿ ಅಥವಾ ಬ್ಯಾಂಕಿಂಗಲ್ಲಿ ಅವ್ರಿಗೆ ಆಗ್ತಿರೋಂಥ ಪ್ರಾಬ್ಲಮ್ಸ್ ಆಗಿರಲಿ, ಲೋನ್ ಫೆಸಿಲಿಟಿ ಆಗಿರಲಿ, ಅವಕ್ಕೆಲ್ಲನೂ ಕೂಡ ನಮಗೆ ಅವ್ರಿಗೆ ಬೇಕಾದಂಥ ಫೈನಾನ್ಷಿಯಲ್ ಸಪೋರ್ಟ್ ಕೂಡ ನಮಗೆ ಉದ್ದೇಶ ಆಗಿದೆ. ಜೊತೆಯಲ್ಲಿ ಪ್ರೋಗ್ರಾಮ್ ಆ್ಯಕ್ಟಿವಿಟಿನೂ ಕೂಡ ಮಾಡ್ತಾಯಿದ್ದೀವಿ. ಜೊತೆಯಲ್ಲಿ ಏನಾಗ್ತಿದೆ ಅಂದರೆ ಸ್ಕಿಲ್ ಡೆವಲಪ್ಮೆಂಟು ಮತ್ತು ಅವ್ರ ಪ್ರೊಫೆಷನಲ್ ಲೈಫ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಏನೆಲ್ಲನೂ ಕೂಡ ಒಂದು ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳನ್ನ ಕೊಡ್ತಾಯಿದ್ದೀವಿ. ಅದ್ರ ಜೊತೆಯಲ್ಲಿ ಇವತ್ತೊಂದು ಬ್ಯಾಟ್ರಿ ಮರುಬಳಕೆ ತಂತ್ರಜ್ಞಾನ ಮತ್ತು ಅದರಿಂದ ಇರೋಂಥ ಬಿಸ್ನೆಸ್ ಆಪರ್ಚುನಿಟೀಸ್ ಎಲ್ಲ ಏನೆಲ್ಲ ಇದೆ ಆ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಅದು ಮತ್ತು ಯಾರ್ಯಾರು ಹೊಸ ಬಿಸ್ನೆಸ್ಗಳೇನೆಲ್ಲ ಮಾಡ್ತಾ ಇರ್ತಾರೆ ಅವ್ರಿಗೇನಂತ ಆಗ್ತಾ ಇರೋಂಥ ಕಾರ್ಯನಿರ್ವಹಣಾ ಪ್ರಾಬ್ಲಮ್ಸ್ಗಳಿಗೆ ತಜ್ಞರಿಂದ ಮತ್ತು ನಮ್ಮ ಸಲಹೆಗಾರರಿಂದ ಅವ್ರಿಗೆ ಮಾರ್ಗದರ್ಶನ ನೀಡುವಂಥ ಕಾರ್ಯಗಳನ್ನು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ನಮ್ಮ ಸೊಸೈಟಿ ಅಂದರೆ ಒಂದು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಮಾಡಬೇಕು ಅಂತೇಳಿ ಇದು ಮಾಡ್ತೀವಿ. ಅಂದರೆ ಬಿಸ್ನೆಸ್ ನೆಟ್ವರ್ಕ್. ನಾವು ಒಂದು ಸೊಸೈಟೀಸ್ ಬರೀ ಫೈನಾನ್ಷಿಯಲ್ ಸಪೋರ್ಟ್ ಅಥವಾ ಫೈನಾನ್ಷಿಯಲ್ ಇನ್ಕ್ಲೂಷನ್ಗೆ ಅಷ್ಟೇ ವರ್ಕ್ ಮಾಡಿದರೆ ಅದೊಂದು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಆಗಿ ವರ್ಕ್ ಮಾಡೋದ್ರಿಂದ ನಮ್ಮ ಎಲ್ಲ ಉದ್ಯಮಗಳಿಗೂ ಕೂಡ ಅದೊಂದು ಅವರವರ ಬಿಸ್ನೆಸ್ನೇ ಎಕ್ಸ್ಪ್ಯಾನ್ಷನ್ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ರಾಜ್ಯಾದ್ಯಂತ ಉದ್ದೇಶಕ್ಕೆ ಇದು ಮಾಡ್ತೀವಿ. ಅದ್ರ ಜೊತೆಯಲ್ಲಿ ಅವ್ರೇನು ಸಾಂಪ್ರದಾಯಿಕವಾಗಿ ಮುಂಚೆಯಿಂದ ಓಲ್ಡ್ ಸ್ಟೈಲಲ್ಲಿ ಪೇಪರಲ್ಲಿ ಇನ್ವಾಯ್ಸ್ ಬರ್ಕೊಂಡು ಆಗಿರ್ಬೋದು ಅಥವಾ ಬೇರೆ ಏನೆಲ್ಲ ಮ್ಯಾನ್ಯಲಾಗಿ ಮಾಡ್ಕೊತಾರೆ ಅವೆಲ್ಲ ಕಂಪ್ಲೀಟ್ಲಿ ಆಟೋಮೈಸೇಷನ್ ಮಾಡಬೇಕು. ಆಟೋಮೈಸೇಷನ್ ಮಾಡೋದಕ್ಕೆ ಅವ್ರಿಗೆ ಟೈಮ್ ಸೇವ್ ಆಗುತ್ತೆ ಮತ್ತು ಅದು ರೆವಿನ್ಯೂ ಜನರೇಟ್ ಮಾಡೋಕ್ಕೆ ಅವ್ರನ್ನ ಆ ಒಂದು ನೆಲನೂ ಕೂಡ ಟ್ರ್ಯಾಕ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ಸ್ಮಾರ್ಟ್ ಬಿಸ್ನೆಸ್ ಅಂತೇಳಿ ಒಂದು ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಬರುತ್ತೆ. ಅದ್ರ ಜೊತೆಯಲ್ಲೇ ನಾವು B2B ಮತ್ತು B2B ಒಂದು ಪ್ಲಾಟ್ಫಾರ್ಮ್ನ ಜನರೇಟ್ ಮಾಡ್ತೇವೆ. ಅಂದರೆ ಇದು ಲೀಡ್ ಜನ್ರೇಷನ್ ಪ್ರೋಗ್ರಾಮ್. ನಾವು ಏನೆಲ್ಲ ಪಬ್ಲಿಕ್ಸಿಗೆ ಅಥವಾ ಅವ್ರಿಗೆಲ್ಲ ಏನೆಲ್ಲ ರಿಕ್ವೈರ್ಮೆಂಟ್ ಇದೆ ಅದನ್ನು ರಿಕ್ವೈರ್ಮೆಂಟ್ ಅಪ್ಲಿಕೇಶನಲ್ಲಿ ಹಾಕಿದ್ರೆ ನಮ್ಮ ಆ ಲೋಕಲಲ್ಲಿರೋಂಥ ಯಾವ ನಮ್ಮ ಮೆಂಬರ್ ಇರ್ತಾರೆ ಅವ್ರಿಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಅವರು ಅದನ್ನು ಆ ಸರ್ವಿಸ್ನ ಅಥವಾ ಆ ಪ್ರಾಡಕ್ಟನ್ನು ಅವ್ರಿಗೆ ತಲುಪಿಸೋದಕ್ಕೆ ಈಸಿ ಆಗುತ್ತೆ. ಅದರಿಂದ ಲೀಡ್ ಜನ್ರೇಷನ್ಗೆ ಅವರು ಕೂಡ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಅದೊಂದು ಆ್ಯಕ್ಟಿವಿಟಿ ಮಾಡ್ತಾರೆ. ಜೊತೆಯಲ್ಲಿ ಆ ಎಕ್ಸಿಬಿಷನ್ಸು ಮತ್ತು ಬೈಯರ್ಸು ಮತ್ತು ಸೆಲ್ಲರ್ಸ್ ಮೀಟು ಮತ್ತು ಮ್ಯಾನುಫ್ಯಾಕ್ಚರರ್ಸು, ಡೀಲರ್ಸ್ ಮೀಟು, ಈ ರೀತಿ ಕೆಲವೊಂದು ಮಾರ್ಕೆಟಿಂಗು ಮತ್ತು ಬ್ರ್ಯಾಂಡಿಂಗ್ ಆ್ಯಕ್ಟಿವಿಟೀಸ್ ಕೂಡ ಮುಂದೆ ಅಂದ್ಕೊಳ್ತಾ ಇದ್ದೇವೆ. ಇದ್ರ ಜೊತೆಯಲ್ಲಿ ನಮ್ಮ ಸದಸ್ಯರ ಆರೋಗ್ಯದ ಬಗ್ಗೆ ಕೂಡ ಕಾಳಜಿ ಇರೋದ್ರಿಂದ ಆರೋಗ್ಯ ವಿಮೆ ಮತ್ತು ಸರ್ಕಾರದ ಯಶಸ್ವಿನ ಆರೋಗ್ಯ ಯೋಜನೆ ಎಲ್ಲನೂ ಕೂಡ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಇದ್ಕೊಂಡು ಈ ಒಂದು ಸಂಘ ಒಂದು ರಾಜ್ಯ ವ್ಯಾಪ್ತಿ ಕಾರ್ಯನಿರ್ವಹಿಸ್ತಾ ಇದೆ. ತುಮಕೂರಲ್ಲಿ ಮೇನ್ ಆಫೀಸ್ ಇರುತ್ತೆ. ಝೋನಲ್ ಆಫೀಸ್ ಆಗಿ ಈಗ ಕೋಲಾರ, ಶಿವಮೊಗ್ಗ, ಚಿತ್ರದುರ್ಗ, ಬೆಳಗಾವಿ ಜಿಲ್ಲೆಗಳಿದೆ. ಮುಂದೊಂದು ದಿನ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ನಮ್ಮ ಪ್ರೆಸೆನ್ಸ್ ಇರಬೇಕು ಅನ್ನೋದಕ್ಕೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಒಂದು ಕೋಆರ್ಡಿನೇಷನ್ ಆಫೀಸ್ ಶುರು ಮಾಡಬೇಕು ಅಂತ ಇದ್ದೀವಿ. ನಮ್ಮಲ್ಲಿ